Study Center. So today we are going to discuss one of the very most important topic and easiest topic, squares and square roots. So ಇದು ನಿಮ್ಮ ಸಿಲೆಬಸ್ ನಲ್ಲಿರೋ ಮಾಡಲ್ಸ್, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಅಲ್ಲಿ ಇರೋ ಸಬ್ ಟಾಪಿಕ್ಸ್. ಏನಿದೆ ಈ ಸ್ಕ್ವೇರ್ ಅಂಡ್ ಸ್ಕ್ವೇರ್ ಟಾಪಿಕ್ಸ್ ಅಲ್ಲಿ? ಫಸ್ಟ್ ಸ್ಕ್ವೇರ್ ಪ್ಯಾಟ್ರನ್ಸ್, ಜಿಯೋಮೆಟ್ರಿಕಲ್ ಪ್ಯಾಟರ್ನ್ ಆಫ್ ಸ್ಕ್ವೇರ್ ನಂಬರ್ಸ್, ಸ್ಕ್ವೇರ್ ನಂಬರ್ ಫ್ರಮ್ 1 ಸ್ಕ್ವೇರ್ ಟು n ಸ್ಕ್ವೇರ್. ಅಂದರೆ ಫಾರ್ ಎಕ್ಸಾಂಪಲ್ 45 ಸ್ಕ್ವೇರ್ ಮಾಡೋದಕ್ಕೆ 65 ಸ್ಕ್ವೇರ್, ಇದೆಲ್ಲ ಸಿಂಪ್ಲಿಫಿಕೇಶನ್ ಪಾರ್ಟಲ್ಲಿ ಕೊಡ್ತಿರ್ತಾರೆ. ದೆನ್ ಡಿಫ್ರೆನ್ಸ್ ಆಫ್ ಕಾನ್ಸಿಕ್ಯೂಟಿವ್ ಸ್ಕ್ವೇರ್, ಅಂದರೆ ಫಾರ್ ಎಕ್ಸಾಂಪಲ್ 85 ಸ್ಕ್ವೇರ್ ಮೈನಸ್ 86 ಸ್ಕ್ವೇರ್, ಇದಕ್ಕೆ ಡಿಫ್ರೆನ್ಸ್ ಏನು? ಈ ಥರ ಕ್ವಶನ್ಸ್ ಕೇಳ್ತಿರ್ತಾರೆ ಇಲ್ಲಿ. ದೆನ್ ಸ್ಕ್ವೇರ್ ರೂಟ್ಸ್ ಆಫ್ ನಂಬರ್, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಪರ್ಫೆಕ್ಟ್ ಸ್ಕ್ವೇರ್ ಕೊಡ್ತಾರೆ, ರೂಟ್ ಆಫ್ 1024, ರೂಟ್ ಆಫ್ 4901, ಈ ಥರ ನಂಬರ್ಸ್ ಕೊಡ್ತಿರ್ತಾರೆ. ಅದಕ್ಕೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಅ ಮಾಡಲ್ ಇದು. ಇದರಲ್ಲಿ ಕೆಲವೊಂದ್ಸರಿ ಡೆಸಿಮಲ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 0.3 ಹೋಲ್ ಸ್ಕ್ವೇರ್ ಏನು, 0.009 ರೂಟ್ ಏನು, ಅಥವಾ 0.0025 ರೂಟ್ ಏನು, ಈ ಥರ ಕೇಳ್ತಿರ್ತಾರೆ. ಅದು ಡೆಸಿಮಲ್ದು ಅಥವಾ ಫ್ರ್ಯಾಕ್ಷನಲ್ಲೂ ಕೇಳ್ಬೋದು. 4/16 ಈ ಥರ ಸ್ಕ್ವೇರ್ ರೂಟ್ ಆಫ್ 4/16 ಏನು, 25/9 ಏನು, ಈ ಥರ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ. ದೆನ್ ಅದೇ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಸ್ಕ್ವೇರ್ ರೂಟ್ನ ಬರೆಯೋದು, ಅದು ಸೆಕೆಂಡ್ ಮಾಡಲಲ್ಲಿ ಕಲಿತೀವಿ ನಾವು ಇವತ್ತು. ದೆನ್ ಎಸ್ಟಿಮೇಷನ್ ಆಫ್ ಸ್ಕ್ವೇರ್ ರೂಟ್ಸ್ ಅಂದರೆ ಅರ್ಥ ಏನಂದರೆ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಕೊಡ್ತಾರೆ. ಅಂದರೆ ಆ್ಯಕ್ಚುಲಿ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು, ನಿಮಗೆ ಎಕ್ಸಾಂಪಲಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅಲ್ಲಿ ಎಸ್ಟಿಮೇಷನ್ ಆಫ್ ಸ್ಕ್ವೇರ್ ರೂಟ್, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ನ ಡಿಸ್ಕಷನ್ ಮಾಡ್ತೀವಿ. ದೆನ್ ಪರ್ಫೆಕ್ಟ್ ಆ್ಯಂಡ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಅಂದರೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದಕ್ಕೆ 2 ಮೆಥಡ್ ಇದೆ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡ್ಬೋದು, ಇನ್ನೊಂದು ಲಾಂಗ್ ಡಿವಿಷನ್ ಮೆಥಡಲ್ಲಿ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಲಾಂಗ್ ಡಿವಿಷನ್ ಮೆಥಡಲ್ಲಿ ಮಾಡ್ಬೋದು. ಸೊ ಆ ಮೆಥಡ್ಸ್ ಮಾಡ್ತೀವಿ. ಅದೇ ಸ್ಕ್ವೇರ್ ರೂಟ್ ಆಫ್ ಬೈ ಡಿವಿಷನ್ ಮೆಥಡ್. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ ಸ್ಕ್ವೇರ್ ನಂಬರ್, ಅಂದರೆ ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ ಸ್ಕ್ವೇರ್ ನಂಬರ್ಸು, ಅದನ್ನು ಐಡೆಂಟಿಫಿಕೇಶನ್ ಮಾಡಬೇಕು. ದೆನ್ ಇದು ಇಂಪಾರ್ಟೆಂಟ್ ಮಾಡಲ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಮಾಡಲ್ ತುಂಬ ಇಂಪಾರ್ಟೆಂಟ್. ಸ್ಮಾಲೆಸ್ಟ್ ನಂಬರ್ ಟು ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಅಂತ ಕೇಳ್ತಿರ್ತಾರೆ, ಅದನ್ನು ಈ ಮಾಡಲಲ್ಲಿ ಕಲಿತೀವಿ. ಸೊ ಇದು ಸ್ಕ್ವೇರ್ ಅಲ್ಲಿ ಇಷ್ಟು ಮಾಡಲ್ಸ್ ಇದೆ. ಓಕೆ, ದೆನ್ ಕ್ಯೂಬ್ಸ್ ಅಲ್ಲಿ ಸಿಂಪಲ್ ಆಗಿದೆ, ಕ್ಯೂಬ್ಸ್ ಅಂಡ್ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡೋದಿಗೆ, ಮತ್ತೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಲಾಂಗ್ ಡಿವಿಷನ್ ಮೆಥಡ್, ಅದ್ರ ಮೇಲೆ ಸಮ್ ಅಪ್ಲಿಕೇಶನ್ ಕ್ವಶನ್. ಇದು ಆಕ್ಚುಲಿ ನಿಮ್ಮ ಸಿಲೆಬಸ್ ಅಲ್ಲಿರೋ ಮಾಡಲ್ಸ್. ಈಗ ನಾನು ಫಸ್ಟ್ ಬೇಸಿಕ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ಒಂದ್ಸರಿ ಈ ಕ್ಲಾಸ್ನ ನಾನು ಮಾಡಿದ್ದೀನಿ. ಒನ್ಸ್ ಅಗೇನ್ ಐ ಡೂ ದಿಸ್ ಕಾನ್ಸೆಪ್ಟ್ ಬಿಕಾಸ್ ನಿಮಗೆ ಸ್ವಲ್ಪ ಬೇಸಿಕ್ ರಿವಿಷನ್ ಮಾಡಿ ಇಲ್ಲಿಗೆ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್ ನೀವು ಕಲಿಬೇಕಾಗಿರೋದೇನು, ಕಂಪಲ್ಸರಿ ಸ್ಕ್ವೇರ್ ಅಂತ ಬಂದಾಗ 1 ಸ್ಕ್ವೇರ್ ಇಂದ ಕಂಪಲ್ಸರಿ ಆಗೋ ಅಟ್ಲೀಸ್ಟ್ ನೀವು 25 ಸ್ಕ್ವೇರ್ ವರೆಗೂ ಕಂಪಲ್ಸರಿಯಾಗಿ ಕಲ್ತ್ಕೊಳ್ಬೇಕು, ಕಂಪಲ್ಸರಿಯಾಗಿ. ಓಕೆ, 1 ಸ್ಕ್ವೇರ್ ಇಂದ 25 ವರೆಗೂ ಮಿನಿಮಮ್ ಅಂತೂ ಕಲ್ತ್ಕೊಳ್ಬೇಕು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಮಾಡಲ್ ನಂಬರ್ 1. ಮಾಡಲ್ ನಂಬರ್ 2, ಸೆಕೆಂಡ್ ಪಾಯಿಂಟ್ ಅಲ್ಲಿ ನಾವು ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದಾಗೆ, ಲೈಕ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕ್ವೇರ್ಸ್. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದು? ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ ಅಂದರೆ ಬೇಸಿಕ್ಲಿ 2 ಇಂಟು 2 ಅಲ್ವಾ? 2 ಸ್ಕ್ವೇರ್ ಅಂದರೆ 2 ಇಂಟು 2. 3 ಸ್ಕ್ವೇರ್ ಅಂದರೆ ಅರ್ಥ 3 ಇಂಟು 3. ಇಲ್ಲಿ ಬರುತ್ತಲ್ವಾ ಆನ್ಸರ್, 2 ಸ್ಕ್ವೇರ್ ಇಂಟು 2 4, 3 ಸ್ಕ್ವೇರ್ ಇಂಟು 3 ಇಂಟು 3 9. ಈ ನಂಬರ್ಸ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರೆಯೋದು. 4 9. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಂಬರ್ 16, ನೆಕ್ಸ್ಟ್ ನಂಬರ್ 25. ಈ ನಂಬರ್ಸ್ನ ನಾವು ಏನಂತ ಕರಿತೀವಿ? ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 7 ಸ್ಕ್ವೇರ್, ಇವೆಲ್ಲ. ಸೊ ಅಪ್ ಟು 25 ಆದಮೇಲೆ ಔ ಟು ಫೈಂಡ್ ಔಟ್ ಸರ್ ಅದರ್ ಸ್ಕ್ವೇರ್ಸ್. ಅದರ್ ಸ್ಕ್ವೇರ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ 2 ಮೆಥಡ್ ಇದೆ ಯೂಶಲಿ. ಸೊ ಐ ವಿಲ್ ಟೀಚ್ ಯು ಬೋತ್ ದಿ ಅಪ್ರೋಚಸ್. ಫಸ್ಟ್ ಮೆಥಡ್, ವೆರಿ ಇಂಪಾರ್ಟೆಂಟ್ ಮೆಥಡ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದು ತುಂಬ ಇಂಪಾರ್ಟೆಂಟ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಫಾರ್ಮುಲಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ 2ab ಅಂಡ್ b ಸ್ಕ್ವೇರ್. ಸೊ ನಾವು ಸ್ಕೂಲ್ ಡೇಸಲ್ಲಿ a ಸ್ಕ್ವೇರ್ ಪ್ಲಸ್ ಬಿ 2ab ಪ್ಲಸ್ ಬಿ ಸ್ಕ್ವೇರ್ ಮಾಡ್ತಿದ್ವಲ್ಲ, ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್ ನಾನು ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು 27 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಂಡಾಗ a ವ್ಯಾಲ್ಯೂ ವಿಲ್ ಬಿ 2, b ವ್ಯಾಲ್ಯೂ ವಿಲ್ ಬಿ 7. 2 ಸ್ಕ್ವೇರ್ 4, a ಇಂಟು b ಇಂಟು ಮಾಡ್ತೀನಿ, 2 7s are 14, 14 2s are 28, ದೆನ್ b ಸ್ಕ್ವೇರ್ 49. ಈಗ ಈ ಗ್ರೂಪಲ್ಲಿ ಒಂದೊಂದು ಗ್ರೂಪಲ್ಲೂ ಒಂದೊಂದು ಡಿಜಿಟ್ನೇ ಬರೀಬೇಕು. ಈ ಗ್ರೂಪಲ್ಲಿ 9, 4 ಕ್ಯಾರಿ ತಗೊಳ್ಬೇಕು, 32 ಆಗ 2 ಆಗುತ್ತೆ, 3 ಕ್ಯಾರಿ ತಗೊಳ್ಬೇಕು, 7 ಆಗುತ್ತೆ. ಸೊ 729 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಲೈಕ್ ದಿಸ್ ವಿ ವಿಲ್ ಕ್ಯಾಲ್ಕುಲೇಟ್ ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು 107 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು, 107 ಸ್ಕ್ವೇರ್ನ.
ಸೊ 107 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಎ ವ್ಯಾಲ್ಯೂ ಇದು, ಬಿ ವ್ಯಾಲ್ಯೂ ಇದು. ಸೊ 10 ಸ್ಕ್ವೇರ್ 100, 10 sevens are 70, 72s are 140, then 7 square 49. ಈಚ್ ಗ್ರೂಪಲ್ಲೂ ಒಂದೊಂದು ನಂಬರ್ನೇ ಬರೀಬೇಕು. ಸೊ ಈ ಗ್ರೂಪಲ್ಲಿ 9 ಅಷ್ಟೇ ಬರೀಬೇಕು, 4 ಕ್ಯಾರಿ ತಗೊಳ್ಬೇಕು, 144 ಅವಾಗ 4 ಮಾತ್ರ ತಗೊಳ್ತೀರಾ, 14 ಕ್ಯಾರಿ ತಗೊಳ್ತೀರಾ, ಆಗ 114 ಆಗುತ್ತೆ. ಸೊ 107ಗೆ ಆನ್ಸರ್ 11449. So this is the most important method. A plus B whole square is the standard method to find out squares of any number. So for example ಇನ್ನೊಂದು ಎಕ್ಸ್ಪ್ಲೇನ್ ಮಾಡೋಣ. 91 ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಇದು ಎ, ಇದು ಬಿ. 9 ಸ್ಕ್ವೇರ್ 81, 9 ones are 9, 9 twos are 18, 1 ಸ್ಕ್ವೇರ್ 1. ಈ ಗ್ರೂಪಲ್ಲಿ 1 ಮಾತ್ರ, ಈ ಗ್ರೂಪಲ್ಲಿ 8, 1 ಕ್ಯಾರಿ ಆಗುತ್ತೆ, 81 ಪ್ಲಸ್ 1 82. ಸೊ ದಿಸ್ ಈಸ್ 8281. ಇದು ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಮೆಥಡ್. ಆಲ್ರೆಡಿ ಒಂದು ಸ್ಪೆಷಲ್ ಕ್ಲಾಸ್ ಇದ್ರ ಮೇಲೆ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲಿ, ಇನ್ನೂ ಅಲ್ಲಿ ತುಂಬ ಮೆಥಡ್ಸ್ ಹೇಳಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ರಿವಿಷನ್ ಸೆಷನ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದಕ್ಕೆ ಇದ್ರ ಮೇಲೆ ಪ್ರಾಪರ್ಟೀಸ್ನ ಈಗ ಡಿಸ್ಕಷನ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ಓಕೆ, ಸೊ ಇದು ಲಾಸ್ಟ್ ಕ್ಲಾಸಲ್ಲಿ ಇದನ್ನು ರಿವಿಷನ್ ಮಾಡಿದೆ. ಅದೇ ಥರ ಇನ್ನೊಂದು ಮೆಥಡ್ ಹೇಳಿದ್ದೆ, ನಿಮಗೆ ನೆನಪಿದೆಯಲ್ವಾ? ಸೊ 25 ಪ್ಲಸ್ ಆರ್ ಮೈನಸ್ ಎಕ್ಸ್ ಫಾರ್ಮೆಟಲ್ಲಿ ಇರುತ್ತೆ. 30ಇಂದ 75ವರೆಗೂ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಸ್ಕ್ವೇರ್ಸ್ ನಂಬರ್ಸ್ ಅನ್ನೋದಕ್ಕೆ ಒಂದು ಶಾರ್ಟ್ ಕಟ್ ಹೇಳಿದ್ದೆ ನಿಮಗೆ. 25 ಪ್ಲಸ್ ಆರ್ ಮೈನಸ್ ಎಕ್ಸ್ ಬಾರ್ ಎಕ್ಸ್ ಸ್ಕ್ವೇರ್ ಈ ಫಾರ್ಮೆಟಲ್ಲಿ ಆನ್ಸರ್ಸ್ ಇರುತ್ತೆ ಅಂತ ನಾನು ಲಾಸ್ಟ್ ಟೈಮಲ್ಲಿ ಒಂದು ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಆ ವಿಡಿಯೋನ ಒಂದ್ಸರಿ ರಿವಿಷನ್ ಮಾಡಿ, ಇವತ್ತು ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡಿ, ಇನ್ನೊಂದ್ಸರಿ ರಿವಿಷನ್ ಮಾಡಿ. ಅದು ಬೇಸಿಕ್ಕಲ್ಲಿರುತ್ತೆ, ಬೇಸಿಕ್ ಕಾನ್ಸೆಪ್ಟ್. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಈ ಕ್ಲಾಸಸ್ನ ನೋಡಿ ಕಂಪಲ್ಸರಿ. ಯಾರಾದರೂ ಸಪೋಸ್ ಈ ವಿಡಿಯೋ ನೋಡ್ತಿದ್ರೆ ಇದಕ್ಕೆ ಮೊದಲು ಒಂದು ವಿಡಿಯೋ ಇರುತ್ತೆ ಸ್ಕ್ವೇರ್ಸ್ನ ಫೈಂಡ್ ಔಟ್ ಮಾಡೋದಾಗೆ, ಶಾರ್ಟ್ ಕಟ್ಸ್ ಎಲ್ಲ ಅಲ್ಲಿ ಹೇಳಿದ್ದೀನಿ. ಓಕೆ, ಸೊ ಅದು ನೋಡಾದ್ಮೇಲೆ ಇದನ್ನು ನೋಡಿ. ಒಂದು ಎಕ್ಸಾಂಪಲ್ ಇಲ್ಲೂ ಮಾಡೋಣ. ಸೊ ಫಸ್ಟ್ ಈ ಮೆಥಡ್ ಮಾಡಬೇಕಂದ್ರೆ ಯಾವುದೇ ನಂಬರ್, ಫಾರ್ ಎಕ್ಸಾಂಪಲ್ ಅವಾಗಲೇ ಒಂದು 41 ಸ್ಕ್ವೇರ್ ಮಾಡಿದ್ವಲ್ಲ ಅದನ್ನೇ ಮಾಡೋಣ. ಲೆಟ್ಸ್ ಟೇಕ್ ಇಟ್ ಫಾರ್ 41 ಸ್ಕ್ವೇರ್. ಸೊ 41 ಸ್ಕ್ವೇರ್ ಮಾಡೋದಾಗೆ, ಸೊ ಫಸ್ಟು ಎಕ್ಸ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಬೇಸ್. ಇಲ್ಲಿ ಬೇಸ್ 30 to 75ವರೆಗೂ ಯಾವುದೇ ನಂಬರ್ ಬಂದರೂ ಬೇಸ್ ವಿಲ್ ಬಿ 50. ಈಗ ಎಕ್ಸ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಬೇಸ್ ಅಂಡ್ ಗಿವೆನ್ ನಂಬರ್ -9, ಕಡಿಮೆ ಇದೆಯಲ್ವ ಅದಕ್ಕೆ ಇದು ಬರಿಬೇಕು. 9 ಸ್ಕ್ವೇರ್ 81, ಕಂಪಲ್ಸರಿಯಾಗಿ 2 ಡಿಜಿಟ್ ಬರಿಬೇಕಿಲ್ಲಿ. ದೆನ್ 25 minus 9, 25ಅಲ್ಲಿ 9 ಹೋದರೆ ಇಟ್ ವಿಲ್ ಬಿ 60. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್ 1681. ಯುವರ್ ಆನ್ಸರ್ ವಿಲ್ ಬಿ 1681. ಲೈಕ್ ದಿಸ್ ವಿ ವಿಲ್ ಕ್ಯಾಲ್ಕುಲೇಟ್ ದಿಸ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಈ ಫಾರ್ಮೆಟ್ ಆಲ್ರೆಡಿ ಹೇಳಿದೆ. ಮತ್ತು 75ಇಂದ 125ವರೆಗೂ ಹೇಗೆ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು 107 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಬೇಸ್ ವಿಲ್ ಬಿ 100. ಈ ನಂಬರ್ ಬಂದಾಗ ಬೇಸ್ ವಿಲ್ ಬಿ 100. 100 ಅಂದರೆ ಡಿಫರೆನ್ಸ್ ವಿತ್ 7 ಸ್ಕ್ವೇರ್ ಈಸ್ 49. 107 ಪ್ಲಸ್ 7 114. ಇದು ಶಾರ್ಟ್ ಕಟ್. ಇನ್ನೊಂದ್ಸರಿ ಹೇಳ್ತೀನಿ, ಹೌ ಟು ಫೈಂಡ್ ಔಟ್ 75 to 125 ಫಾಸ್ಟರ್ ವೇ. ಒಂದು ಮೆಥಡ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೆಥಡ್, ಇನ್ನೊಂದು ಮೆಥಡ್ ಸೆಕೆಂಡ್ ಮೆಥಡ್. ಫಾರ್ ಎಕ್ಸಾಂಪಲ್ 103 ಸ್ಕ್ವೇರ್ ಮಾಡಬೇಕು ಅಂದ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬೇಸ್ ವಿಲ್ ಬಿ 100. ಬೇಸ್ ಏನಾಗಿರುತ್ತೆ 100, ಡಿಫ್ರೆನ್ಸ್ ಈಸ್ +3. 100 ಕಂಪೇರ್ ಮಾಡಿದ್ರೆ 3 ಜಾಸ್ತಿ ಇದೆ. ದೆನ್ 3 ಸ್ಕ್ವೇರ್ 9, ಬಟ್ 2 ಡಿಜಿಟ್ ಕಂಪಲ್ಸರಿ ಬರೀಬೇಕು 09. ದೆನ್ 103 ಪ್ಲಸ್ 3 106. That is the answer for this question. I hope you clear. Let me know who are joined. Good morning all of you. Yeah, is it clear how to find out squares? Okay, ಈ ಮೆಥಡ್ ಮತ್ತು ಈ ಮೆಥಡ್ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಕಟ್ ಹೌ ಟು ಫೈಂಡ್ ಔಟ್ ಸ್ಕ್ವೇರ್ಸ್ ಅನ್ನೋದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಈಗ ಜಸ್ಟ್ ಬ್ರಷ್ ಆಫ್ ಮಾಡಿದೆ. ಓಕೆ, ಇದು ಒಂದು ಮೆಥಡ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ. ಅದೇ ಥರ ಹೌ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್, ಅದು ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸಲ್ಲಿ ಹೌ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್ ಅಂಡ್ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ರೂಟ್ನ ತಿಳ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದಕ್ಕೆ 2 ಮೆಥಡ್. ಒಂದು ಮೆಥಡ್ ನೋಡಿ, ನಿಮ್ಮ ಸಿಲೆಬಸ್ಸಲ್ಲಿ ಆ್ಯಕ್ಚುಲಿ ಏನಿದೆ, ನಿಮ್ಮ ಸಿಲೆಬಸ್ ಪ್ರಕಾರ ಹೌ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್ ಇದೆ, ಹೌ ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ. ಅಂದರೆ ಎಕ್ಸಾಂಪಲ್ ಕೇಳಲ್ಲ ಹೌ ಟು ಫೈಂಡ್ ಔಟ್, ಜಸ್ಟ್ ಅವ್ರು ಏನು ಕೊಡ್ತಾರೆ, ಕ್ವಶನ್ ಕೊಡ್ತಾರೆ. ಕ್ವಶನ್ ಕೊಟ್ಬಿಟ್ಟು ಫೈಂಡ್ ಔಟ್ ಸ್ಕ್ವೇರ್ ರೂಟ್ ಅಂತ ಕೇಳ್ತಾರೆ. ಅವರು ಡಿವಿಷನ್ ಮೆಥಡ, ಲಾಂಗ್ ಡಿವಿಷನ್ ಮೆಥಡ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅಂತ ಕೊಡಲ್ಲ. ಇಟ್ಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಸ್ಕ್ವೇರ್ ರೂಟ್ ಅನ್ನೋದು ಇಂಪಾರ್ಟೆಂಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅಬೌಟ್ ಯಾವ ಮೆಥಡು ಅಂತ. ಸೊ ಇಲ್ಲಿ ನಿಮಗೆ ಬೇಸಿಕ್ ಈಸ್ ದಟ್ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್, ಒಂದು ಲಾಂಗ್ ಡಿವಿಷನ್ ಮೆಥಡ್. ಬಟ್ ಆ್ಯಕ್ಚುಲಿ
ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ಹೇಳಬೇಕು ಅಂದರೆ ಎರಡೂ ಮೆಥಡು ನಮಗೆ ಯೂಸ್ಫುಲ್ ಅಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ಅವೆರಡೂ ಮೆಥಡು ಮಾಡ್ತಿದ್ರೆ ಟೈಮ್ ತಗೊಳುತ್ತೆ. ಹಾಗಾದರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಎಸ್ಪೆಷಲಿ ಕೊಟ್ಟಾಗ ಯಾವ ಮೆಥಡ್ ಮಾಡಬೇಕು, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಾಗ ಲಾಂಗ್ ಡಿವಿಷನ್ ಮೆಥಡ್ ಅದು ಬೇಕಾಗುತ್ತೆ. ಬಟ್ ಅದಕ್ಕೂ ಒಂದು ಶಾರ್ಟ್ ಕಟ್ ಇದೆ, ಅದನ್ನು ನಾನು ಈಗ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ವಿತ್ ದಿಸ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ದೆನ್ ಅಕಾರ್ಡಿಂಗ್ ಟು ದಟ್ ವಿಲ್ ಟೇಕ್ ಇಟ್. ಫಾರ್ ಎಕ್ಸಾಂಪಲ್ let's take it for this example. ಈ ನಂಬರ್ ತಗೊಳ್ಳೋಣ, ರೂಟ್ ಆಫ್ 2704. ಅವ್ರ ಕ್ವಶನ್ ಅಲ್ಲಿ ಕೊಡ್ತಾರೆ ರೂಟ್ ಆಫ್ 2704 ಪರ್ಫೆಕ್ಟ್ ಸ್ಕ್ವೇರ್, ಇದ್ರ ರೂಟ್ ಏನು? ಸೊ ಕ್ವಶನ್ ಈಸ್ ಲೈಕ್ ದಿಸ್, the number perfect square 2704 is the perfect square, what is the root, square root of this number ಅಂತ ಕೇಳ್ತಾರೆ ಅನ್ಕೊಳ್ಳಿ. ಅವಾಗ ಮಾಡೋದು ಹೇಗೆ? ಸೊ ಇನ್ನು ಮತ್ತೆ ಈ ಮೂರು ಮೆಥಡ್ ಕಾಣಿಸ್ತಿದೆ ಈಗ, ಮೆಥಡ್ 1, ಮೆಥಡ್ 2, ಮೆಥಡ್ 3. ನೆನ್ಪಿಟ್ಕೊಳ್ಳಿ, ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದಕ್ಕೆ ಮೂರು ಮೆಥಡ್, ಎರಡು ಬೇಸಿಕ್ ಮೆಥಡ್, ಒಂದು ಶಾರ್ಟ್ ಕಟ್. ಬೇಸಿಕ್ ಮೆಥಡ್ ಏನು ಅಂತ ಫಸ್ಟ್ ಡಿಸ್ಕಷನ್ ಮಾಡೋಣ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೆನ್ಪಿಟ್ಕೊಳ್ಳಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕಂದ್ರೆ ಈಚ್ ಪ್ರೈಮ್ ನಂಬರ್ ಪವರ್ ಈವನ್ ನಂಬರೇ ಇರಬೇಕು. ಈಚ್ ಪ್ರೈಮ್ ನಂಬರ್ ಪವರ್ ಈವನ್ ನಂಬರೇ ಇರಬೇಕು ಅಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ 2704ನ ಸ್ಪ್ಲಿಟ್ ಮಾಡ್ಕೊಂಡು ಹೋದ್ರೆ 2704ನ ಸ್ಪ್ಲಿಟ್ ಮಾಡ್ಕೊಂಡು ಹೋದ್ರೆ 2 ಇಂದ ಆಗುತ್ತೆ. ಫಸ್ಟ್ ನಮ್ಮ ಪ್ರೈಮ್ ನಂಬರ್ 2 ತಗೊಳ್ತೀನಿ. ಸೊ 2 1s 2, 2 3s 6, 2 5s 10, 2 2s, ಮತ್ತೆ 2 ಬರೋದ್ರಿಂದ ಮತ್ತೆ 2 ತಗೊಳ್ತೀನಿ. 2 6s 12, 2 7s 14, 2 6s, ಅಗೇನ್ 2 ಬರ್ಬೋದು, ಮತ್ತೆ 2 ಬರೀತೀನಿ. 2 3s 2 3s 2 8s, ಮತ್ತೆ 2 ಬರ್ತಿದೆ, 2 ತಗೊಳ್ತೀನಿ. 2 1s 2 6s 2 9s, ಇಲ್ಲಿ 2 ಬರೋದಿಲ್ಲ. ಈಗ 2 ಬರೋದಿಲ್ಲ ಅಂದ್ರೆ 1 6 9. ನಿಮಗೆ ನಾನು ಅದಕ್ಕೆ ಹೇಳಿದೆ ತುಂಬ ಸರಿ, ಪರ್ಫೆಕ್ಟ್ ಸ್ಕ್ವೇರ್ ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ಅಪ್ ಟು 24ಗೂ ನೀವು ಬೈ ಹ್ಯಾಟ್ ಮಾಡಿದರೆ 169 is 13 ಸ್ಕ್ವೇರ್. 13 into 13 169. ಸೊ ಈಗ ಇದ್ರ ಪ್ರೈಮ್ ನಂಬರ್ಸ್ ಇದನ್ನ ಬರೆದಾಗ, ಸೊ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಪವರ್ 2 ಅಲ್ಲೇ ಬರೀರಿ. ಓಕೆ, ದೆನ್ 13 ಸ್ಕ್ವೇರ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆದಾಗ ಇವೆರಡು 2 ಸ್ಕ್ವೇರ್, ಎರಡೆರಡು ನಂಬರ್ನ ಗ್ರೂಪ್ ಮಾಡಬೇಕು, ಸೇಮ್ ನಂಬರ್ಸ್ನ. ಇವೆರಡು 13. ಈ 2 ಸ್ಕ್ವೇರ್ಗೆ ಒಂದು 2 ಮಾತ್ರ ಬರೀಬೇಕು. ಅಗೇನ್ ಈ 2 ಸ್ಕ್ವೇರ್ಗೆ 2, 13ಗೆ 13. ಇದು ಪರ್ಫೆಕ್ಟ್, ಯಾಕಂದ್ರೆ ರೂಟ್ ಮಾಡಿದಾಗ ಒಂದು ಕ್ಯಾನ್ಸಲ್ ಆಗುತ್ತೆ ಅಷ್ಟೇ, ಸಿಂಪಲ್. ರೂಟ್ ಮಾಡಿದಾಗ ರೂಟ್ ಗೆಟ್ ಕ್ಯಾನ್ಸಲ್. 2 2s 4, 13 4s 52. ಸೊ ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ಏನಂದರೆ 52. ನೀವು 52 ಇಂಟು 52 ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ? 2704 ಬರುತ್ತೆ. ಈ ಮೆಥಡ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಲಿಸ್ಟ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡೋದಕ್ಕೆ ನಾನು ಅದನ್ನು ಥರ್ಡ್ ಮೆಥಡಲ್ಲಿ ಹೇಳ್ತೀನಿ. ಇದು ಮೆಥಡ್ 1. ಒಂದು ನಂಬರ್ ಕೊಟ್ಟಾಗ ಪ್ರೈಮ್ ನಂಬರ್ಸ್ ಮಾಡ್ತಾ ಹೋಗಬೇಕು. ಓಕೆ, ಪ್ರೈಮ್ ನಂಬರ್ಸ್ ಮಾಡ್ತಾ ಹೋಗಬೇಕು. ಸೊ ಅವಾಗ ಇಲ್ಲಿ ಪವರ್ಸ್ನ 2 ಅಲ್ಲೇ ಬರೀಬೇಕು. ದೆನ್ ಸ್ಕ್ವೇರ್ ರೂಟ್ ಮಾಡಿದಾಗ 2 ಗೆಟ್ ಕ್ಯಾನ್ಸಲ್ ಆಗಿ 2 2s 4, 13 4s 52 ಬರುತ್ತೆ. ಇದು ಬೇಸಿಕ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡೋದು. ಅರ್ಥ ಆಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ರಿಪ್ಲೈ ಮಾಡಿ ಇಫ್ ಇಟ್ ಈಸ್ ಕ್ಲಿಯರ್. ಆಯ್ ಶಕುಂತಲಾ, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಇದೇ ಮೆಥಡ್ನ ಲಾಂಗ್ ಡಿವಿಷನ್ ಮೆಥಡ್. ಇದೇ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಲಾಂಗ್ ಡಿವಿಷನ್ ಮೆಥಡಲ್ಲಿ ಹೇಗೆ ಮಾಡಬೇಕು ಅಂತ. ಎಸ್ಪೆಷಲಿ ಲಾಂಗ್ ಡಿವಿಷನ್ ಮೆಥಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮಗೆ ಡೆಸಿಮಲ್ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದಾಗ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ಗಿಂತ ಸ್ವಲ್ಪ ಲಾಂಗ್ ಡಿವಿಷನ್ ಮೆಥಡ್ ನಿಮಗೆ ಯೂಸ್ ಆಗುವ ಮೆಥಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ಗಿಂತ. ಯಾಕಂದರೆ ಲಾಂಗ್ ಡಿವಿಷನ್ ಮೆಥಡಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾನ್ ಪರ್ಫೆಕ್ಟ್ ಕೊಟ್ಟಾಗ ಸ್ವಲ್ಪ ಕೆಲವೊಂದು ಸರಿ ಯೂಸ್ ಮಾಡ್ತೀವಿ. ಅದೇ ಥರ ಡೆಸಿಮಲ್ ನಂಬರ್ಸ್ ಕೊಟ್ಟಾಗೂ ಕೆಲವೊಂದು ಸರಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ನಂಬರ್ ತಗೊಳ್ಬೇಕಂದ್ರೆ ಲಾಂಗ್ ಡಿವಿಷನ್ ಮೆಥಡ್ ಮಾಡೋದಾಗೆ 2704 ಸ್ಟೆಪ್ಸ್ನ ನೋಡ್ಕೊಳ್ಳಿ. ಲಾಂಗ್ ಡಿವಿಷನ್ ಮಾಡೋ ಸ್ಟೆಪ್ಸ್ ಏನು? ಫಸ್ಟ್ ಸ್ಟೆಪ್ 2 ನಂಬರ್ಸ್ನ ಗ್ರೂಪ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? 2 ನಂಬರ್ಸ್ನ ಗ್ರೂಪ್ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಇವೆರಡೂ ನಂಬರು ಒಂದು ಗ್ರೂಪು, ಇವೆರಡೂ ನಂಬರ್ ಒಂದು ಗ್ರೂಪು. ಇನ್ನೇನಾದರೂ ಇದ್ರೆ ಲಾಸ್ಟಲ್ಲಿ ಏನಾದರೂ ಒಂದಿದ್ರೆ ಇದು 0 ಹಾಕ್ಕೊಂಡು 2 ಗ್ರೂಪ್ ಮಾಡಬೇಕು. 2 ನಂಬರ್ಸ್ನ ಒಂದು ಗ್ರೂಪ್ ಮಾಡಬೇಕು. ಫಸ್ಟ್ ಸ್ಟೆಪ್ 2 ನಂಬರ್ಸ್ನ ಒಂದು ಗ್ರೂಪ್ ಮಾಡೋದು ಲಾಂಗ್ ಡಿವಿಷನ್ ಮೆಥಡ್. ಸೆಕೆಂಡ್ ಸ್ಟೆಪ್ 27ಗೆ ನಿಯರೆಸ್ಟ್ ಇರೋ ಪರ್ಫೆಕ್ಟ್ ಸ್ಕ್ವೇರ್ನ
ಮಲ್ಟಿಪಲ್ ಮಾಡಬೇಕು. ಅಂದರೆ ಇಲ್ಲಿ 2 2s ಬರೀಬೇಕು, ಇಲ್ಲ 3 3s 4 4s 5 5s 6 6s 7 7s ಈ ಥರನೇ ಬರೀಬೇಕು. ಇಲ್ಲಿ ನಾನು 2 2s ಬರೆದಿರ್ಬೋದು, ಇನ್ನೂ ಜಾಸ್ತಿ ಹೋಗ್ಬೋದು. 3 3s 9, 4 4s 16, 5 5s 25. ಎಸ್, ಈ ನಂಬರ್ ಬರಿಬೋದು. 5 5s 25, 5 5s ಎಷ್ಟು 25. ಈಗ 27 ಅಲ್ಲಿ 25 ಹೋದರೆ 2. ಈಗ ಎರಡೂ ನಂಬರ್ನ ಅಟ್ ಎ ಟೈಮ್ ಕೆಳಗಡೆ ಬರ್ಕೊಳ್ಬೇಕು. ಎರಡೂ ನಂಬರ್ನ ಆ ಗ್ರೂಪ್ ಫುಲ್ ಕೆಳಗಡೆ ಬರಬೇಕು. ಈ ಗ್ರೂಪ್ ಫುಲ್ ಕೆಳಗಡೆ ಬರಬೇಕು. ಓಕೆ, ಈಗ ಇದು 204 ಆಯಿತು. ಈ 5ಗೆ ಈ 5ನ ಆ್ಯಡ್ ಮಾಡಿ, 5ಗೆ 5 ಆ್ಯಡ್ ಮಾಡಿ, ಅಂದರೆ 5ನ 5ನ ಆ್ಯಡ್ ಮಾಡಿದಾಗ 10 ಬರುತ್ತೆ. ಈಗ ಇಲ್ಲಿ 1 ಬರೆದ್ರೆ 101 ಇಂಟು 1, 102 ಇಂಟು 2, 103 ಇಂಟು 3. ಇಲ್ಲೇನು ಬರೆದ್ರೆ ಅದನ್ನ ಇಲ್ಲಿ ಬರೀಬೇಕು. ಸೊ ಈ 101 ಇಂಟು 1 ಬರೆದ್ರೆ 101 ಬರುತ್ತೆ. 102 ಇಂಟು 2 ಈಸ್ 204. 102 ಇಂಟು 2 204. 204 ಹೋದರೆ 0 ಬರುತ್ತೆ. ಸೊ ಇಲ್ಲಿ ನಿಮ್ಮ ಆನ್ಸರ್ ಇರುತ್ತೆ. ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇದನ್ನ ಲಾಂಗ್ ಡಿವಿಷನ್ ಮೆಥಡ್. ಯಾವ ಮೆಥಡ್ ಅಂತಾರೆ? ಲಾಂಗ್ ಡಿವಿಷನ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಲಾಂಗ್ ಡಿವಿಷನ್ ಮೆಥಡ್, ಯಾಕಂದರೆ ಅದು ಸ್ವಲ್ಪ ಯೂಸ್ಫುಲ್ ಮೆಥಡ್ ಆ್ಯಂಡ್ ಇಂಪಾರ್ಟೆಂಟ್ ಮೆಥಡ್. ಸೊ ಪ್ಲೀಸ್ ನೋಟ್ ಡೌನ್ ದಟ್. ಶಕುಂತಲಾ, ಇಸ್ ಇಟ್ ಕ್ಲಿಯರ್? ನಿಮ್ಗೆ ಅರ್ಥ ಆಯ್ತಾ ಲಾಂಗ್ ಡಿವಿಷನ್ ಮೆಥಡ್ ಮಾಡೋದು ಹೇಗೆ ಅಂತ? ವಿಲ್ ಡಿಸ್ಕಸ್ ಸಮ್ ಮೋರ್ ಶಾರ್ಟ್ಕಟ್ಸ್ ಎಲ್ಲ ಹೇಳ್ತೀನಿ ಆಮೇಲೆ ನಿಮಗೆ. ಹೌ ಟು ಫೈಂಡ್ ಔಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಕ್ಚುಲಿ ಪರ್ಫೆಕ್ಟ್ ಸ್ಕ್ವೇರ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅದನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮೊದಲು ಇದು ಇಂಪಾರ್ಟೆಂಟ್. ಸೊ ಲೆಟ್ಸ್ ಟೇಕ್ ಇಟ್ ಸಮ್ ಮೋರ್ ಎಕ್ಸಾಂಪಲ್. ನಿಮ್ಗೆ ಅರ್ಥ ಆಗೋದಕ್ಕೆ ಐ ವಿಲ್ ಟೇಕ್ ಇಟ್ ಸಮ್ ಮೋರ್ ಎಕ್ಸಾಂಪಲ್. ಸೊ ಲೆಟ್ಸ್ ಗೋ ವಿತ್ ದಿಸ್ ಎಕ್ಸಾಂಪಲ್. 2116 ಅಂತ ಇದೆ ಅಂದ್ಕೊಳ್ಳಿ. 2116 ನಾನು ಡೈರೆಕ್ಟ್ಲಿ ಲಾಂಗ್ ಡಿವಿಷನ್ ಮೆಥಡಲ್ಲಿ ಮಾಡ್ತೀನಿ, ಬಿಕಾಸ್ ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯೂಸ್ ಆಗುತ್ತೆ ಕೆಲವೊಂದು ಸರಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? 2 ನಂಬರ್ಸ್ನ ಗ್ರೂಪ್ ಮಾಡ್ಕೊಂಡು ಹೋಗಬೇಕು. ಓಕೆ, ಫಸ್ಟ್ ಸ್ಟೆಪ್ ಅದು 2 ನಂಬರ್ನ ಗ್ರೂಪ್ ಮಾಡ್ಕೊಂಡು ಹೋಗಬೇಕು. ಸೆಕೆಂಡ್ ಸ್ಟೆಪ್ ಇಲ್ಲಿ 21 ಇದೆ. 4 4s 21 ಹತ್ರ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. 4 4s 16, 5 5s ಆದರೆ 25 ಆಗಿಬಿಡುತ್ತಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲೇನು ಬರೆದ್ರೆ ಅದನ್ನ ಇಲ್ಲಿ ಬರೀಬೇಕು. 4 4s 16. ಸೊ 21ನಲ್ಲಿ 16ನ ಸಬ್ಟ್ರಾಕ್ಷನ್ ಮಾಡಬೇಕು. ಎಷ್ಟು ಬರುತ್ತೆ? 5 ಬರುತ್ತೆ. 21ನಲ್ಲಿ 16ನ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ. ಈ ಉಳಿದಿರೋ 16 ಫುಲ್ ಇಲ್ಲಿ ಬರ್ಕೊಳ್ಬೇಕು. ಈಗ 4ಗೆ 4 ಆ್ಯಡ್ ಮಾಡಬೇಕು. 4 + 4 8 ಆಗುತ್ತೆ. ಈಗ ಇಲ್ಲಿ 81 ಬರೆದ್ರೆ 1 ಬರಬೇಕು, 82 ಬರೆದ್ರೆ 2 ಬರಬೇಕು, 83 ಬರೆದ್ರೆ 3, 84 ಬರೆದ್ರೆ 4, 85 ಬರೆದ್ರೆ 85, 86 ಬರೆದ್ರೆ 86 ಅದನ್ನು ಬರೀಬೇಕಾಗುತ್ತೆ. ಸೊ ಲೆಟ್ಸ್ ಚೆಕ್ ಇಟ್. ಇಲ್ಲಿ 84 ಬರೆದು 4 ಬರೆದ್ರೆ ಎಷ್ಟು ಬರುತ್ತೋ ನೋಡೋಣ. ಯಾಕೆ ನಾನು 84 ಬರೀತಿದ್ದಂದ್ರೆ 4 4s 16, 6 ಬರಬೇಕು. ನಾನು 81 ಇಂಟು 1 ಬರೆದ್ರೆ 1 ಬರುತ್ತೆ. 4 4s 16 ಚೆಕ್ ಮಾಡೋಣ. ಸೊ 84 ಇಂಟು 4 ಚೆಕ್ ಮಾಡೋಣ ಫಸ್ಟು. ಅದು ಬರಲಿಲ್ಲ ಅಂದರೆ 86 ಇಂಟು 6, 85 ಇಂಟು 5 ಚೆಕ್ ಮಾಡ್ತೀನಿ. ಸೊ 84 ಇಂಟು 4, 4 4s 16, 4 8s 32 + 1 36. ಸೊ ದಟ್ ವಿಲ್ ಬಿ ಇನ್ನೂ ಜಾಸ್ತಿ ಬೇಕಾಗುತ್ತೆ, ನನಗೆ 516 ಬೇಕಾಗುತ್ತೆ. ಅವಾಗ ನಾನು 86 ಇಂಟು 6 ಚೆಕ್ ಮಾಡ್ತೀನಿ. ಓಕೆ, 86 ಇಂಟು 6 ಚೆಕ್ ಮಾಡ್ತೀನಿ. 86 ಇಂಟು 6 ಚೆಕ್ ಮಾಡಿದಾಗ 6 6s 36, 6 8s 48 + 3 51, 516 ಬರ್ತಿದೆ. ಅಂದರೆ ಇಲ್ಲಿ ಏನು ಬರಬೇಕು? ಇಲ್ಲಿ 86 6s 516. ಅವಾಗ ಇಲ್ಲಿ 0 ಬರುತ್ತೆ. ಹಾಗಾದ್ರೆ ಆನ್ಸರ್ ಏನು? ಈ ಕ್ವಶನ್ಗೆ ಆನ್ಸರ್ 46. ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಲಾಂಗ್ ಡಿವಿಷನ್ ಮೆಥಡಲ್ಲಿ ನಿಮ್ಗೆ ಯಾವ ಥರ ಮಾಡಬೇಕು ಅಂತ ಅರ್ಥ ಆಯಿತು. ಬಟ್ ಇದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಮಾಡೋದು ಹೇಗೆ ನೋಡಿ, ಈಗ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಹೌ ಟು ಫೈಂಡ್ ಔಟ್ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋ ಮೆಥಡ್ನ ಈಗ ಡಿಸ್ಕಷನ್ ಮಾಡೋಣ. ಲೆಟ್ಸ್ ಗೋ ವಿತ್ ದಿಸ್ ಕಾನ್ಸೆಪ್ಟ್. ಸೊ 1 square 1, 2 square 4, 3 square 9, 4 square 16, 5 square 25, 6 square 36, 7 square 49, 8 square 64, 9 square 81. ಇಲ್ಲಿವರೆಗೂ ಮಿನಿಮಮ್ ಸ್ವಲ್ಪ ಪರ್ಫೆಕ್ಟ್ ಸ್ಕ್ವೇರ್ಸ್ಗೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ಸ್ನ. ಫಾರ್ ಎಕ್ಸಾಂಪಲ್ ನಾನು ಅದೇ ಎಕ್ಸಾಂಪಲ್ 2704 ತಗೊಳ್ತೀನಿ. ಇದನ್ನು ಆಲ್ರೆಡಿ ನಾವು ಲಾಂಗ್ ಡಿವಿಷನ್ ಮೆಥಡಲ್ಲಿ ಮಾಡೋದು ಹೇಗೆ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಸೊ ಲೆಟ್ಸ್ ಸಾಲ್ವ್ ದಿಸ್ ಕ್ವಶನ್ ಶಾರ್ಟ್ಕಟ್ ವೇ. ಶಾರ್ಟ್ಕಟ್ಟಲ್ಲಿ ಮಾಡೋದು ಹೇಗೆ ಅಂತ ನೋಡಿ. ಈಗ ಐ ವಿಲ್ ಟೆಲ್ ಯು ಹೌ ಟು ಫೈಂಡ್ ಔಟ್ ಶಾರ್ಟ್ಕಟ್ ವೇ. ಸೊ ಫಸ್ಟ್ ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 1 ಅಲ್ಲಿ ಗ್ರೂಪ್
ಲಾಸ್ಟ್ 2 digit one group, remaining all numbers another group. ರಿಮೈನಿಂಗ್ ಆಲ್ ನಂಬರ್ಸ್ ಅನದರ್ ಗ್ರೂಪ್. ಎರಡೇ ಗ್ರೂಪ್ ಆಗಿ ಡಿವೈಡ್ ಮಾಡಬೇಕು. ಫಸ್ಟ್ ಗ್ರೂಪ್ ಲಾಸ್ಟ್ 2 digit ಮಾತ್ರ ಒಂದು ಗ್ರೂಪ್, ರಿಮೈನಿಂಗ್ ಎಲ್ಲ ನಂಬರ್ಸು ಅನದರ್ ಗ್ರೂಪ್. ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 1 ಆಯಿತು, ಡಿವೈಡ್ 2 groups. ಡಿವೈಡ್ 2 groups. ಸ್ಟೆಪ್ ನಂಬರ್ 2, ಟೇಕ್ ಯೂನಿಟ್ ಪ್ಲೇಸ್. ಟೇಕ್ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ನ ತಗೊಳ್ಳಿ. ಯೂನಿಟ್ ಪ್ಲೇಸ್ 4. ಇಲ್ಲಿ ಅಬ್ಸರ್ವ್ ಮಾಡಿ, 1 to 9 ವರೆಗೂ ಅಬ್ಸರ್ವ್ ಮಾಡಿ 4 ಎಲ್ಲೆಲ್ಲಿ ಬರುತ್ತೆ ಅಂತ. ನೀವು ಅಬ್ಸರ್ವ್ ಮಾಡಿದ್ರೆ 4 ಬರುತ್ತೆ ಎರಡು ಪ್ಲೇಸಲ್ಲಿ. ಒಂದು 2 square ಮಾಡಿದ್ರು 4 ಬರುತ್ತೆ, ನೆಕ್ಸ್ಟ್ 8 square ಮಾಡಿದ್ರು 4 ಬರುತ್ತೆ. ಅಂದರೆ ಈ ಕ್ವಶನ್ಗೆ ಆನ್ಸರ್ ಯೂನಿಟ್ ಪ್ಲೇಸಲ್ಲಿ ಐದರ್ 2 ಇರ್ಬೋದು ಅಥವಾ ಯೂನಿಟ್ ಪ್ಲೇಸಲ್ಲಿ ಐದರ್ 8 ಇರ್ಬೋದು. ಓಕೆ, ಎರಡೇ ಆನ್ಸರ್. ಆ ಕ್ವಶನ್ಗೆ ಆನ್ಸರ್ ಯೂನಿಟ್ ಪ್ಲೇಸಲ್ಲಿ ಡೆಫಿನೆಟ್ಲಿ ಐದರ್ 2 ಇರುತ್ತೆ ಅಥವಾ 8 ಇರುತ್ತೆ. ಯಾಕಂದರೆ 2 into 2 ಮಾಡಿದ್ರೆ 2 square ಮಾಡಿದ್ರೆ 4 ಬರುತ್ತೆ, 8 square ಮಾಡಿದ್ರು 4 ಬರುತ್ತೆ. ಈ ಪೇರ್ಸ್ನ ನೆನ್ಪಿಟ್ಕೊಳ್ಬೇಕು. ಅದೇ ಯೂನಿಟ್ ಪ್ಲೇಸಲ್ಲಿ 1 ಬರಬೇಕು ಅಂದರೆ ಯಾವ ನಂಬರ್ ಮಾಡಬೇಕು ಅಂದರೆ 1 square ಮಾಡಿದ್ರು ಬರುತ್ತೆ, 9 square ಮಾಡಿದ್ರು ಬರುತ್ತೆ. ಅದೇ ಥರ ಯೂನಿಟ್ ಪ್ಲೇಸಲ್ಲಿ 4 ಬರಬೇಕು ಅಂದರೆ 2 square ಮಾಡಿದ್ರು ಬರುತ್ತೆ, 8 ಮಾಡಿದ್ರು ಬರುತ್ತೆ. ಯೂನಿಟ್ ಪ್ಲೇಸಲ್ಲಿ 5 ಬರಬೇಕು ಅಂದರೆ ಓನ್ಲಿ 1 pair ಇದೆ, ದಟ್ ಈಸ್ 5 square. ಯೂನಿಟ್ ಪ್ಲೇಸಲ್ಲಿ 6 ಬರಬೇಕು ಅಂದರೆ 2 pairs ಇದೆ, ಒಂದು 4 square ಮಾಡಿದ್ರು ಬರುತ್ತೆ, 6 square ಮಾಡಿದ್ರು ಬರುತ್ತೆ. ಯೂನಿಟ್ ಪ್ಲೇಸಲ್ಲಿ 9 ಬರಬೇಕು ಅಂದರೆ 2 pairs ಇರುತ್ತೆ, 3 square ಮಾಡಿದ್ರು ಬರುತ್ತೆ, 9 square ಮಾಡಿದ್ರು ಬರುತ್ತೆ. ಸಾರಿ, ನಾಟ್ 9 square, 7 square ಮಾಡಿದ್ರು ಬರುತ್ತೆ. ಸೊ ದೀಸ್ ದ ಪೇರ್ಸ್ ಯು ಶುಡ್ ರಿಮೆಂಬರ್. ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಡಿವೈಡ್ ಮಾಡಬೇಕು ಎರಡು ಗ್ರೂಪ್ ಆಗಿ. 4 ಯೂನಿಟ್ ಪ್ಲೇಸ್ ತಗೊಳ್ಬೇಕು. 4ಗೆ ಎಷ್ಟು ಚಾನ್ಸಸ್ ಇದೆ, 2 square ಮತ್ತು 8 square. ದೆನ್ ರಿಮೈನಿಂಗ್ ನಂಬರ್ ತಗೊಳ್ಬೇಕು. ರಿಮೈನಿಂಗ್ ನಂಬರ್ ಯಾವುದು, 27. ರಿಮೈನಿಂಗ್ ಗ್ರೂಪ್ 27 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ ಅಂದರೆ ಇಟ್ ಲೈಸ್ ಬಿಟ್ವೀನ್ 5 square ಮತ್ತು 6 square. ಇಟ್ ಲೈಸ್ ಬಿಟ್ವೀನ್ 5 square ಮತ್ತು 6 square. ಸೊ ಯಾವಾಗಲೂ ಸ್ಮಾಲ್ ನಂಬರ್ ತಗೊಳ್ಬೇಕು. ಹಾಗಾದರೆ ಈ ಕ್ವಶನ್ಗೆ 52 square ಆಗಿರ್ಬೋದು ಅಥವಾ 58 square ಆಗಿರ್ಬೋದು. ಎರಡೇ ಆನ್ಸರ್, 52 square ಅಥವಾ 58 square. ಬಟ್ ಹೌ ಟು ಡಿಸೈಡ್, ಇದಕ್ಕೆ ಶಾರ್ಟ್ ಕಟ್ ವಿಲ್ ಬಿ 55 square ತಗೊಳ್ಬೇಕು. ಅಂದರೆ 55 square ಮಾಡೋದಕ್ಕೆ ಶಾರ್ಟ್ ಕಟ್ ಇದೆ. ಅದನ್ನು ಆಲ್ರೆಡಿ ಬೇಸಿಕ್ ವಿಡಿಯೋದಲ್ಲಿ ಹೌ ಟು ಫೈಂಡ್ ಔಟ್ ಸ್ಕ್ವೇರ್ಸ್ ಆಫ್ ಎನಿ ನಂಬರ್ ಎಂಡಿಂಗ್ ವಿತ್ 5 ಅನ್ನೋದನ್ನು ಹೇಳಿದ್ದೀನಿ. 5 ನೆಕ್ಸ್ಟ್ ನಂಬರ್ 6, 5 6 are 30, 5 5 are 25. These are shortcut way to find out any number ending with 5 square. 5 next number 6, 5 6 are 30, 5 5 are 25. ಈಗ 56 square ಇದಕ್ಕಿಂತ ಜಾಸ್ತಿ ಇರುತ್ತೆ, 57 square ಇದಕ್ಕಿಂತ ಜಾಸ್ತಿ ಇರುತ್ತೆ, ಬಟ್ 54 square ಇದಕ್ಕಿಂತ ಕಡಿಮೆ ಇರುತ್ತೆ. ನಮ್ಮ ಕ್ವಶನ್ 2704, ಇಲ್ಲಿ 3025 ಇದೆ, ಇದು ಕಡಿಮೆ ಇದೆ. ಹಂಗಾದ್ರೆ ಆನ್ಸರ್ ಏನು, 52 square is the answer for this question. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಇಯರ್. ಫಾರ್ ಎಕ್ಸಾಂಪಲ್ ನಾನೊಂದು ನಂಬರ್ ತಗೊಳ್ತೀನಿ. ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಕ್ವಶನ್ 9801 ರೂಟ್ ಫೈಂಡ್ ಔಟ್ ಮಾಡಬೇಕು. ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ದೆನ್ ಹೌ ಟು ಫೈಂಡ್ ಔಟ್ ರೂಟ್ ಆಫ್ 9801. ಫಸ್ಟ್ ಸ್ಟೆಪ್, ಶಕುಂತಲಾ ಜಸ್ಟ್ ರಿಪ್ಲೈ ಮಾಡಿ, ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ವಿ ಶುಡ್ ಡೂ 2 ನಂಬರ್ಸ್ನ ಡಿವೈಡ್ ಮಾಡಬೇಕು. 2 ನಂಬರ್ಸ್ ಇವಿ, ಉಳಿದಿರೋ ಎಲ್ಲ ನಂಬರ್ಸ್ನ ಒಂದು ಗ್ರೂಪ್. ಸೆಕೆಂಡ್ ಸ್ಟೆಪ್ ಯೂನಿಟ್ ಪ್ಲೇಸ್ ತಗೊಳ್ಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಯೂನಿಟ್ ಪ್ಲೇಸ್ ತಗೊಳ್ಬೇಕು. 1ಗೆ ಎಷ್ಟು ಚಾನ್ಸಸ್ ಇದೆ ಹೇಳಿ, ರಿಪ್ಲೈ ಮಾಡಿ. 1ಗೆ 2 ಚಾನ್ಸಸ್ ಇದೆ. ಯಾವ್ಯಾವುದು ಚಾನ್ಸಸ್ ಇದೆ 1ಗೆ 2 ಚಾನ್ಸಸ್ಸು? 1 square ಮಾಡಿದ್ರು 1 ಬರುತ್ತೆ, 9 square ಮಾಡಿದ್ರು 1 ಬರುತ್ತೆ. ದಟ್ ಇಸ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು ಮಾಡಬೇಕು, ರಿಮೈನಿಂಗ್ ಗ್ರೂಪ್ನ ತಗೊಳ್ಬೇಕು. ರಿಮೈನಿಂಗ್ ಗ್ರೂಪ್ ಏನಿದೆ, 98 ಇದೆ. 98 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ ಅನ್ನೋದು ಕ್ವಶನ್. ಈಗ ಹೇಳಿ ನೋಡೋಣ, 98 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ ಶಕುಂತಲಾ? ಜಸ್ಟ್ ಯು ರಿಪ್ಲೈ. ಎಸ್ ರೈಟ್, 98 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ? 1 to 10 ವರೆಗೂ 20 ವರೆಗೂ ಬೈ ಹ್ಯಾಟ್ ಮಾಡಿರಬೇಕು. ಬಟ್ 98 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ? 98 ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ ಶಕುಂತಲಾ? ರಿಪ್ಲೈಡ್ 1 and 9. ನೋ, ಯಾವ ಸ್ಕ್ವೇರ್ ಬಿಟ್ವೀನ್, 2 ನಂಬರ್ ಅಷ್ಟೇ ಹೇಳಬೇಕು. 1 and 9. ಓಕೆ, ಯು ಸೆಡ್ ಲಾಸ್ಟ್ 2 digit. ಗುಡ್, ರೈಟ್. ಓಕೆ, ಯಾವ ಸ್ಕ್ವೇರ್ ಬಿಟ್ವೀನ್ ಬರುತ್ತೆ? 98 ಎಲ್ಲಿ ಬರುತ್ತೆ ಅಂದರೆ 9 square 81, 10 square 100. ಹಾಗಾದ್ರೆ ಇಟ್ ಲೈಸ್ ಬಿಟ್ವೀನ್ 9 and 10. ಇಟ್ ಲೈಸ್ ಬಿಟ್ವೀನ್ 9 and 10. ಗುಡ್ ಶಕುಂತಲಾ, ರೈಟ್. ಸೊ ಹಾಗಾದ್ರೆ ಯಾವಾಗಲೂ ಸ್ಮಾಲ್ ನಂಬರ್ ತಗೊಳ್ಬೇಕು. ಹಾಗಾದ್ರೆ ಈ ಕ್ವಶನ್ಗೆ ಆನ್ಸರ್ 91 ಆಗ್ಬೋದು ಅಥವಾ 99 ಆಗ್ಬೋದು. ಈಗ ಡಿಸೈಡ್ ಮಾಡಬೇಕು, 91ನ 99 ಅಂತ ಡಿಸೈಡ್ ಮಾಡಬೇಕು ಅಂದರೆ 95 square ಮಾಡಬೇಕು. ಯಾವಾಗಲೂ ಎಂಡಿಂಗ್ ವಿತ್ 5 ಇರೋ ನಂಬರ್ ಮಾಡಿ. ಸೊ ಇದಕ್ಕೆ ಆನ್ಸರ್ ಮಾಡೋದಾಗೆ 9 ನೆಕ್ಸ್ಟ್ ನಂಬರ್ 10, 9 into 10 90, 5 5 are 25.
ಓಕೆ, ಈಗ ಈ ನಂಬರ್ ಅಬ್ಸರ್ವ್ ಮಾಡಿ, ಇದು ಜಾಸ್ತಿ ಇದೆ, ಈ ನಂಬರ್ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇದೆ ಅಂದ್ರೆ ಆನ್ಸರ್ 99 ಸ್ಕ್ವೇರ್. ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಸ್ ಇಟ್ ಕ್ಲಿಯರ್ ಶಕುಂತಲಾ? ಅರ್ಥ ಆಯ್ತಾ ನಿಮಗೆ? ಸೊ ಯಾರು ಜಾಯ್ನ್ ಆಗಿದ್ರೆ ಆನ್ಲೈನ್ ಸ್ಟೂಡೆಂಟ್ಸ್ ಅಲ್ಲಿ ರಿಪ್ಲೈ ಮಾಡಿ ಇಫ್ ಇಟ್ ಇಸ್ ಕ್ಲಿಯರ್. ಎನಿ ಅದರ್ ಪರ್ಸನ್ಸ್ ಜಾಯ್ನ್? ಜಸ್ಟ್ ನೋಟ್ ಡೌನ್. ವಿಲ್ ಗೋ ಫಾರ್ ನೆಕ್ಸ್ಟ್ ಫ್ಯೂ ಕ್ವಶನ್ಸ್. ಆಮೇಲೆ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಮತ್ತೆ ಇದು, ನಾಳೆ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಟೋಟಲ್ 5 to 5 hours ವಿಲ್ ಫಿನಿಶ್ ದಿಸ್ ಮಾಡಲ್ಸ್. ಜಸ್ಟ್ ರಿಪ್ಲೈ ಇಟ್ ಇಫ್ ಇಟ್ ಇಸ್ ಕ್ಲಿಯರ್. ಸೊ ನೀವು ಟ್ರೈ ಮಾಡಿ. ಐ ವಿಲ್ ಗಿವ್ ಒನ್ ಕ್ವಶನ್, ನೀವು ಟ್ರೈ ಮಾಡಿ ಆನ್ಸರ್ ಹೇಳಿ. 10609 ರೂಟ್, ಫಸ್ಟ್ ಕ್ವಶನ್. Second question, you try to do all of you. Tell me answer 2304. ನೋಡೋಣ ಮಾಡಿ ಆನ್ಸರ್ ಹೇಳಿ. I will give 1 minute time. 2304. Try to do that question. Shakuntala, I will tell you once again. No issue. Aishwarya, I think you understand. Which one you want, you are not getting, let me know. ಶಕುಂತಲಾ, ನಿಮಗೆ ಯಾವ ಪಾಯಿಂಟಲ್ಲಿ ಅರ್ಥ ಆಗಿಲ್ಲ ಅದನ್ನ ಹೇಳಿ. ಬಟ್ ಯು ಟ್ರೈ ದಿಸ್. ಯಾವ ಪಾಯಿಂಟಲ್ಲಿ ಅರ್ಥ ಆಗಿಲ್ಲ ಒಂದು ರಿಪ್ಲೈ ಮಾಡಿ. ಬೇಸ್ಡ್ ಆನ್ ದಟ್ ಐ ವಿಲ್ ಚೂಸ್ ದಟ್. ಟ್ರೈ. ಐಶ್ವರ್ಯ ಆನ್ಸರ್ ಹೇಳಿ. ಲೆಟ್ಸ್ ಸಿ. Okay, I will do that. Afterwards, let me know which one you are not getting. Next step, divide the square. Okay. Next step, divide the square. Okay, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. Okay, I will repeat. So let's go with this question. 10609 ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದರೆ ಅವಾಗ ಹೇಳಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಇವೆರಡು ನಂಬರ್ನ ಗ್ರೂಪ್, ರಿಮೈನಿಂಗ್ ಎಲ್ಲ ನಂಬರ್ನ ಗ್ರೂಪ್, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಯೂನಿಟ್ ಪ್ಲಸ್ 9 ತಗೊಳ್ಬೇಕು. ಓಕೆ, ಯೂನಿಟ್ ಪ್ಲಸ್ 9 ತಗೊಳ್ಬೇಕು. ಥರ್ಡ್ ಸ್ಟೆಪ್ ಏನು ಮಾಡಬೇಕು, ಇದ್ರ ಪೇರ್ಸ್ ಬರೀಬೇಕು. 9 ಎಲ್ಲೆಲ್ಲಿ ಬರುತ್ತೆ, 3 ಸ್ಕ್ವೇರ್ ಮಾಡಿದ್ರು 9 ಬರುತ್ತೆ, 7 ಸ್ಕ್ವೇರ್ ಮಾಡಿದ್ರು 9 ಬರುತ್ತೆ ಯೂನಿಟ್ ಪ್ಲೇಸಲ್ಲಿ. ಅಂದರೆ ಈ ಕ್ವಶನ್ಗೆ ಆನ್ಸರ್ ಯೂನಿಟ್ ಪ್ಲೇಸಲ್ಲಿ ಐದರ್ 3 ಇರುತ್ತೆ ಅಥವಾ 7 ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ರಿಮೈನಿಂಗ್ ಗ್ರೂಪ್ ತಗೊಳ್ಬೇಕು. 106 ಎಲ್ಲಿ ಬರುತ್ತೆ ಅಂದರೆ ಇಟ್ ಲೈಸ್ ಬಿಟ್ವೀನ್ 10 ಸ್ಕ್ವೇರ್ ಮತ್ತು 11 ಸ್ಕ್ವೇರ್. ಯಾಕಂದರೆ 10 ಸ್ಕ್ವೇರ್ ಈಸ್ 100, 11 ಸ್ಕ್ವೇರ್ ಈಸ್ 121. ಇಟ್ ಲೈಸ್ ಬಿಟ್ವೀನ್ 10 ಸ್ಕ್ವೇರ್ ಮತ್ತು 11 ಸ್ಕ್ವೇರ್. ಯಾವಾಗಲೂ ಸ್ಮಾಲ್ ನಂಬರೇ ತಗೊಳ್ಬೇಕು. ಹಾಗಾದರೆ ಆನ್ಸರ್ 103 ಆಗ್ಬೋದು, 107 ಆಗ್ಬೋದು. ಈಗ 103ನ 107ನ ಡಿಸೈಡ್ ಮಾಡಬೇಕಂದ್ರೆ ಯಾವ ನಂಬರ್ ತಗೊಳ್ಬೇಕು, ರಿಪ್ಲೈ ಮಾಡಿ ನೋಡೋಣ ಆನ್ಲೈನ್ ಸ್ಟೂಡೆಂಟ್ಸ್. 103ನ 107ನ ಯಾವ ನಂಬರ್ ತಗೊಳ್ಬೇಕು, ಜಸ್ಟ್ ಯು ರಿಪ್ಲೈ ದಟ್. ಯಾವ ನಂಬರ್ ತಗೊಳ್ಬೇಕು? ಸಾಗರ್, ಗುಡ್. 103ನ 107ನ ನೋಡೋಣ, ರಿಪ್ಲೈ ಮಾಡಿ. 103ನ 107ನ ಅಂತ ಡಿಸೈಡ್ ಮಾಡಬೇಕು ಅಂದರೆ ಯಾವ ನಂಬರ್ ತಗೊಳ್ಬೇಕು? ಐ ಹ್ಯಾವ್ ಟು ಚೂಸ್ ಬಿಟ್ವೀನ್ ದ್ಯಾಟ್ 105. 105 ಸ್ಕ್ವೇರ್ ಆನ್ಸರ್ ಏನು? 10, ನೆಕ್ಸ್ಟ್ ನಂಬರ್ 11, ದಟ್ ಈಸ್ 110, 25. 105 ಸ್ಕ್ವೇರ್ಗೆ ಆನ್ಸರ್ 11025. ಈ ಲಾಸ್ಟಲ್ಲಿ 25 ಬಂದೇ ಬರುತ್ತೆ. 10, ನೆಕ್ಸ್ಟ್ ನಂಬರ್ 11, 10 11s 110. ಈಗ ಈ ನಂಬರ್ ತಗೊಂಡು ಈ ನಂಬರ್ ಜೊತೆ ಕಂಪೇರ್ ಮಾಡಿದಾಗ ಇದು ಕಡಿಮೆ ಇದೆ, ಈ ನಂಬರ್ಗಿಂತ ಇದು ಕಡಿಮೆ ಇದೆ. ಹಾಗಾದ್ರೆ ಆನ್ಸರ್ ಇನ್ ಈ ಕ್ವಶನ್ಗೆ 103 ಸ್ಕ್ವೇರ್ ಇಸ್ ದ ಆನ್ಸರ್. ಎಸ್, ಗುಡ್ ಸಾಗರ್. 48 ಇಸ್ ದ ನೆಕ್ಸ್ಟ್ ಕ್ವಶನ್ ಆನ್ಸರ್, ರೈಟ್ ಆನ್ಸರ್. ಈಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? ಶಕುಂತಲಾ, ಈಗ ನಿಮ್ಗೆ ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಹೌ ಟು ಫೈಂಡ್ ಔಟ್ ಪರ್ಫೆಕ್ಟ್ ಸ್ಕ್ವೇರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಾ? ದಿಸ್ ಅ ವೇ ವಿ ಹೌ ಟು ಸಾಲ್ವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದು. ಹಾಗಾದ್ರೆ ಕೊಟ್ಟಿರೋ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ಅದೇ ಗೊತ್ತಾಗುತ್ತೆ.
ಅದು ನನಗೆ ಪ್ರಾಪರ್ಟೀಸ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ ಅದೇ ಮಾಡಲ್ ಡಿಸ್ಕಷನ್ ಮಾಡೋದು. ಸೊ ಇಲ್ಲವರೆಗೂ ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂದರೆ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ, ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ವಿಡಿಯೋನ ನೋಡಿ. ಯಾರು ಸಪೋಸ್ ಈ ವಿಡಿಯೋ ಒಂದನ್ನೇ ನೋಡ್ತಿದ್ರೆ ನೋಡಬೇಡಿ. ಸೊ ಇದಕ್ಕೆ ಮೊದಲು ಒಂದು ವಿಡಿಯೋ ಮಾಡಿದ್ದೀವಿ ಅಬೌಟ್ ಸ್ಕ್ವೇರ್ ಸ್ಟಾರ್ಟಿಂಗಲ್ಲಿ. ಆ ವಿಡಿಯೋನ ಫುಲ್ ಫಿನಿಶ್ ಮಾಡಿ ವರ್ಕೌಟ್ ಮಾಡಿ, ಆಮೇಲೆ ಈ ವಿಡಿಯೋ ನೋಡಿ. ಸೊ ದಿಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಪ್ರಾಪರ್ಟೀಸ್. ಓಕೆ, ಇದು ಗೊತ್ತಿದ್ರೇ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಸಾಲ್ವ್ ಮಾಡೋದಕ್ಕಾಗುತ್ತೆ. ಸೊ ಈ ಪ್ರಾಪರ್ಟೀಸ್ನ ಡಿಸ್ಕಷನ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಮೇಲೆ ಕ್ವಶನ್ಸ್ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ ಅದನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಪ್ರಾಪರ್ಟಿ ಏನು? ಪರ್ಫೆಕ್ಟ್ ಸ್ಕ್ವೇರ್ ಪ್ರಾಪರ್ಟೀಸ್. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಆಸ್ ಅನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸೇ ಇರುತ್ತೆ ಅಂದರೆ ಅರ್ಥ 36 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್. ಕರೆಕ್ಟ್? ಯಾವುದೇ ಎಕ್ಸಾಂಪಲ್ ತಗೊಳ್ರು ನೀವು 36 ಇಸ್ ದ ಫ್ಯಾಕ್ಟರ್. ಅದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ನೋಡಿದ್ರೆ 9 ಫ್ಯಾಕ್ಟರ್ಸ್ ಇರುತ್ತೆ. ನೋಡಿ 1 2 3 4 ಅಂದರೆ 36 ಯಾವ ಟೇಬಲಲ್ಲಿ ಬರುತ್ತೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 6 ಬರುತ್ತೆ, 9 ಬರುತ್ತೆ, 12 18 36. ಸೊ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ತಗೊಂಡ್ರು ಅದ್ರ ನೀವು ಫ್ಯಾಕ್ಟರ್ಸ್ ಬರೆದ್ರೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ? ಈವೆನ್ ಫ್ಯಾಕ್ಟರ್ಸ್ ಇರಲ್ಲ, ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸೇ ಇರುತ್ತೆ. ಸೊ ಅದೇ ಥರ 49 ತಗೊಂಡ್ರೆ 1 ಬರುತ್ತೆ, 7 ಬರುತ್ತೆ, 49. ಫಾರ್ ಎಕ್ಸಾಂಪಲ್ ನೋಡಿ 25 ತಗೊಂಡೆ ಅಂದ್ಕೊಳ್ಳಿ. 25ಗೆ ಫ್ಯಾಕ್ಟರ್ಸ್ ಏನಿದೆ ಹೇಳಿ ನೋಡೋಣ. ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 1 1 ಬರುತ್ತೆ, 5 1 ಬರುತ್ತೆ, 25 1 ಬರುತ್ತೆ. ನೋಡಿ 3 ಫ್ಯಾಕ್ಟರ್ಸ್ ಇದೆ. ಓಕೆ, ಸೊ ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ತಗೊಂಡ್ರು ನಿಮಗೆ ಫ್ಯಾಕ್ಟರ್ಸ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸೇ ಬರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಓಕೆ, ಫ್ಯಾಕ್ಟರ್ಸ್ ಇಟ್ ಶುಡ್ ಬಿ ಆಡ್ ಫ್ಯಾಕ್ಟರ್ಸ್. ಓಕೆ, ಅರ್ಥ ಆಯ್ತಲ್ವಾ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಏನು? ಇಸ್ ಇಟ್ ಕ್ಲಿಯರ್? ಆನ್ಲೈನ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಾಪರ್ಟಿ ಅರ್ಥ ಆಯ್ತು? ಈ ಎಲ್ಲ ಪ್ರಾಪರ್ಟಿ ಐಡಿಯಾ ಇದ್ರೇ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗೋದು, ಅದಕ್ಕೆ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇದು ಫಸ್ಟ್ ಪ್ರಾಪರ್ಟಿ. ಇಸ್ ಇಟ್ ಕ್ಲಿಯರ್ ಶಕುಂತಲಾ, ಸಾಗರ್ ಆ್ಯಂಡ್ ಐಶ್ವರ್ಯ, ಆಲ್ 3 ಮೆಂಬರ್ಸ್? ಇಸ್ ಇಟ್ ಕ್ಲಿಯರ್? ಲೆಟ್ ಮಿ ನೋ ಇಫ್ ಇಟ್ ಇಸ್ ಕ್ಲಿಯರ್. ಸೆಕೆಂಡ್ ಪ್ರಾಪರ್ಟೀಸ್ಗೆ ಹೋಗೋಣ. ಫಸ್ಟ್ ಪ್ರಾಪರ್ಟಿ ಇದು. ಸೆಕೆಂಡ್ ಪ್ರಾಪರ್ಟಿ ಏನಿದೆ? ನಾನು ಆವಾಗಲೇ ಹೇಳಿದೆ ನಿಮಗೆ. ನಾನು ಆವಾಗಲೇ ಏನು ಬರ್ಸಿದ್ದೆ ನೋಡಿ, 1 ಸ್ಕ್ವೇರ್ ಅಂದರೆ 1ಗೆ 2 ಪೇರ್ ಬರುತ್ತೆ, ಅದೇ ಥರ 4, ಅದೇ ಥರ 6, ಅದೇ ಥರ 5, ಅದೇ ಥರ 9 ಬರ್ತಿದ್ದೆ. ಅಂದರೆ ಯಾವುದೇ ಯೂನಿಟ್ ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ಇಷ್ಟು ಮಾತ್ರ ಇರುತ್ತೆ. 0 1 4 5 6 9 ಮಾತ್ರನೇ ಇರುತ್ತೆ. ಈ ನಂಬರ್ಸ್ ಇರಲ್ಲ. 2 3 7 8 ಬಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅಂದರೆ ಯೂನಿಟ್ ಪ್ಲೇಸಲ್ಲಿ 2 ಬಂದರೆ, ಅಥವಾ ಯೂನಿಟ್ ಪ್ಲೇಸಲ್ಲಿ 3 ಬಂದರೆ, ಯೂನಿಟ್ ಪ್ಲೇಸಲ್ಲಿ 7 ಬಂದರೆ, ಯೂನಿಟ್ ಪ್ಲೇಸಲ್ಲಿ 8 ಬಂದರೆ ನೀವು ಡಿಸೈಡ್ ಮಾಡಿಬಿಡ್ಬೋದು ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ. ಫಾರ್ ಎಕ್ಸಾಂಪಲ್ಲಿ ಈ ಥರ ಕ್ವಶನ್ ಕೇಳಿದ್ರು ಅಂದ್ಕೊಳ್ಳಿ, 2038 ಇದ್ರದ್ದು ಇದ್ರ ಸ್ಕ್ವೇರ್ ರೂಟ್ ಏನು ಅಂದರೆ ನೀವು ಡಿಸೈಡ್ ಮಾಡ್ಬೋದು ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂದಾಗ ನಾನು ಹೇಳ್ಕೊಟ್ಟಿರೋ ಶಾರ್ಟ್ಕಟ್ ಅಪ್ಲೈ ಮಾಡಬಾರ್ದು, ಕಂಪಲ್ಸರಿಯಾಗಿ ಲಾಂಗ್ ಡಿವಿಷನ್ ಮೆಥಡ್ ಅಪ್ಲೈ ಮಾಡಬೇಕು. ಅವಾಗ ಡೆಸಿಮಲಲ್ಲಿ ಆನ್ಸರ್ ಬರುತ್ತೆ. ಓಕೆ, ಸೊ ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ಈ ಪ್ರಾಪರ್ಟೀಸ್ ಎಲ್ಲ ಗೊತ್ತಿರಬೇಕು. ಆವಾಗಷ್ಟೇ ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ರೆ ಹಾಗಂತ ಎಂಡಿಂಗಲ್ಲಿ ಈ ನಂಬರ್ ಎಂಡಿಂಗಲ್ಲಿ ಆಗೋ ನಂಬರ್ಸ್ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಬಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಏನಾದರೂ ಆಗಿದ್ರೆ ಆ ನಂಬರಲ್ಲಿ ಎಂಡ್ ಆಗಿರಲೇಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ವೈಸ್ ವರ್ಸಾ ಇಸ್ ರಾಂಗ್. So any perfect square should be ending with either 0 1 4 5 6 9. But if any number ending with those number, it's not perfect square. Vice versa wrong ಆಗುತ್ತೆ. Be careful that concept. ಇಷ್ಟು ಅರ್ಥ ಆಯ್ತಾ? ಫಸ್ಟ್ ಪ್ರಾಪರ್ಟಿ ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ. ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ಎಂಡ್ ಆಗೋ ನಂಬರ್ಸ್ ಏನಾಗಿರಬೇಕು? 0 ಆಗಿರಬೇಕು, ಇಲ್ಲ 1 ಆಗಿರಬೇಕು, ಅಥವಾ 4 ಅಥವಾ 5 6 9 ಆಗಿರುತ್ತೆ. 2 3 7 8 ಇರಲ್ಲ. ಇದು ಎಕ್ಸಾಂಪಲ್ಸ್. ನೆಕ್ಸ್ಟ್ ಪ್ರಾಪರ್ಟಿ ಏನು? ಎ ಪರ್ಫೆಕ್ಟ್ ಸ್ಕ್ವೇರ್ ನೆವರ್ ಆಸ್ ಎಕ್ಸಾಕ್ಟ್ಲಿ 2 3 7 8 zeros ಅಟ್ ದಿ ಎಂಡ್. ಅಂದರೆ 2 3 7 8 ಇರಲ್ಲ, ಆ್ಯಂಡ್ ಆಲ್ಸೋ 1 0 ಅಟ್ ದಿ ಎಂಡ್ ಇರೋದಿಲ್ಲ. ಅಂದರೆ ಈ ಥರ ನೋಡಿ, 10 ಸ್ಕ್ವೇರ್ 100 zeros ಇರುತ್ತೆ, 100 ಸ್ಕ್ವೇರ್ ಈವನ್ ನಂಬರ್ ಆಫ್ zeros ಇರುತ್ತೆ. ಈವನ್ ನಂಬರ್ ಆಫ್ ಇದು ಇರಬಾರ್ದು, ಈ ಥರ ಇರಬಾರ್ದು. 3 zeros ಇರಬಾರ್ದು ಎಂಡಿಂಗಲ್ಲಿ. ಈವನ್ ನಂಬರ್ ಆಫ್ zeros ಇರಬೇಕು. ಯಾಕಂದರೆ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗಲೂ ಈವನ್ ನಂಬರ್ ಆಫ್ zeros ಇರುತ್ತೆ. ಈ ಥರ 3 zeros 6 zeros ಇದ್ದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಈ ಪರ್ಫೆಕ್ಟ್ ಸ್ಕ್ವೇರ್ ನೆವರ್ ಆಸ್ ಎಕ್ಸಾಕ್ಟ್ಲಿ 2 ಇರಲ್ಲ, 3 ಇರಲ್ಲ, 7 ಇರಲ್ಲ, 8 ಇರಲ್ಲ, 1 0 ಅಥವಾ 3 0 5 zeros ಇರಲ್ಲ. ಎಕ್ಸಾಕ್ಟ್ಲಿ ಹೆಂಗಿರಬೇಕು? 1 0 ಇದು ಇಲ್ಲಿ 2 0 ಇರುತ್ತೆ, ಇಲ್ಲಿ ನೋಡಿ 4 0 ಇರುತ್ತೆ. ಅದು ರೈಟ್. ಬಟ್ ಇದು ರಾಂಗ್. ಓಕೆ, ದಿಸ್ ಈಸ್ ರಾಂಗ್. ಅದು ಇಂಪಾರ್ಟೆಂಟ್ ಪ್ರಾಪರ್ಟಿ ಫಾರ್ ನೆಕ್ಸ್ಟ್. ಅಂದರೆ ನೋಡಿ, ಟ್ರೈಲಿಂಗ್ 0 ಆಲ್ವೇಸ್ ಅಕ್ಕರ್ ಈವೆನ್ ನಂಬರ್. ಅವ್ರು ಅದನ್ನೇ ಹೇಳಿದ್ದಾರೆ, ಈವೆನ್ ನಂಬರ್ ಇರಬೇಕು zeros ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ,
ಇನ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್, ಅದನ್ನ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ, ಏನ್ ಹೇಳಿದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡುವಾಗ ಕಂಪಲ್ಸರಿಯಾಗಿ ಎವ್ರಿ ಪ್ರೈಮ್ ನಂಬರ್ ಆಸ್ ಈವನ್ ಎಕ್ಸ್ಪೋನೆಂಟ್, ಅಂದ್ರೆ ಈ ತರ 2⁴ ಇದ್ರೆ ಅಂದ್ರೆ ಅರ್ಥ 2² × 2² ಅಂತ. ಕಂಪಲ್ಸರಿಯಾಗಿ ಈವನ್ ಪವರೇ ಇರಬೇಕು, ಯಾವುದು ಆಡ್ ಪವರ್ ಇರಬಾರ್ದು. ಆಡ್ ಪವರ್ ಇದ್ರೆ ಈ ತರ 2 ಇದ್ರೆ ರೈಟ್, ಯಾವುದೇ ಆಡ್ ಪವರ್ ಇದ್ರು ಅದು ರಾಂಗ್, ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತಾನೆ ಅರ್ಥ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ ಕಂಪಲ್ಸರಿಯಾಗಿ ನಿಮಗೆ ಈವನ್ ಪವರ್ಸೇ ಇರಬೇಕು, ಯಾವುದೂ ಆಡ್ ಪವರ್ಸ್ ಬರಬಾರ್ದು. ಆಡ್ ಪವರ್ ಬಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಅರ್ಥ. ಸೊ ಶಕುಂತಲಾ ರಿಪೀಟ್. ಕ್ಲಾಸ್ ಬ್ರೇಕ್ ಆಗ್ತಾ ಇದ್ರೆ ಸರ್ ಮೇ ಬಿ ನೆಟ್ವರ್ಕ್ ಇಶ್ಯೂ, ಜಸ್ಟ್ ಲೆಟ್ ಮಿ ನೋ. ಆಲ್ ಅದರ್ಸ್ ಸೇಮ್ ಇಶ್ಯೂ ಆಗ್ತಿದ್ಯಾ? ಐಶ್ವರ್ಯ ಜಸ್ಟ್ ರಿಪ್ಲೈ ಮಾಡಿ, ಇಸ್ ದಿಸ್ ಸೇಮ್ ಇಶ್ಯೂ ಆರ್ ಶಕುಂತಲಾ ಮಾತ್ರ ಆಗ್ತಿದ್ಯಾ? ಒಂದ್ಸರಿ ಚೆಕ್ ಮಾಡಿ. ಅದರ್ಸ್ ಒಂದ್ಸರಿ ರಿಪ್ಲೈ ಮಾಡಿ. ಆರ್ ಯು ಫೇಸಿಂಗ್ ಸೇಮ್ ಪ್ರಾಬ್ಲಮ್ ಫಾರ್ ಅದರ್ಸ್ ಆಲ್ಸೋ? ಓಕೆ, ನೆಕ್ಸ್ಟ್ ನೋಡಿ. ನೋ, ಐ ಥಿಂಕ್ ಐಶ್ವರ್ಯ ಕರೆಕ್ಟಾಗಿ ಬರ್ತಿದೆ, ನಿಮ್ಮದೇ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಒಂದ್ಸರಿ ಚೆಕ್ ಮಾಡಿ ಶಕುಂತಲಾ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತಿದೆ, ಸ್ಕ್ವೇರ್ ರೂಟ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್ ಇಸ್ ಆಲ್ವೇಸ್ ಆನ್ ಇಂಟೀಜರ್. ಅದು ಇಂಟೀಜರ್ ಅಲ್ಲಿ ಇರುತ್ತೆ. ರೂಟ್ ಆಫ್ 625, 25, 2050 ಈ ಥರ ಇಂಟೀಜರ್ ಅಲ್ಲಿ ಇರುತ್ತೆ. ಇದೊಂದು ಒನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಈ ಪ್ರಾಪರ್ಟಿ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಪ್ಲೈ ಮಾಡಬೇಕಾದ್ರೆ. ಏನಿದು, ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಐದರ್ ಡಿವಿಸಬಲ್ ಬೈ 4 ಇಂದ ಆಗಬೇಕು ಅಥವಾ ಆಡ್ ನಂಬರ್ಸ್ ಇರುತ್ತೆ. ಆಡ್ ನಂಬರ್ಸ್ ಬಿಟ್ಟು ಬೇರೆ ಇದ್ದಾಗ, ಅಂದರೆ ಈವನ್ ನಂಬರ್ಸ್ ಇದ್ದಾಗ ಡೆಫಿನೆಟ್ಲಿ 4 ಇಂದ ಆಗುತ್ತೆ, ಡಿವಿಸಬಲ್ ಆಗಲೇಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸೆಪ್ಟ್ 1 1² 1 ಬಿಟ್ಟು. ಫಾರ್ ಎಕ್ಸಾಂಪಲ್ 4 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಆಗುತ್ತೆ. 16 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಆಗುತ್ತೆ. 36 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಆಗುತ್ತೆ. ಹಾಗಂತ 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಆಗುತ್ತೆ ಅಂದ್ರೆ ಆಗೋದಿಲ್ಲ. ನಾನು ಹೇಳ್ತಿರೋ ಈವನ್ ನಂಬರ್ಸ್, ಈವನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಯಾವುದೇ ಇದ್ರೂ ಅದು ಕಂಪಲ್ಸರಿಯಾಗಿ 4 ಇಂದ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 144 ಇದು ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಆಗುತ್ತೆ. 196 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, 4 ಇಂದ ಡಿವಿಸಬಲ್ ಆಗುತ್ತೆ. ಯಾವುದೇ ಪರ್ಫೆಕ್ಟ್ ಸ್ಕ್ವೇರ್ ಈವನ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ದಾಗ 4 ಇಂದ ಡಿವಿಸಬಲ್ ಆಗೇ ಆಗುತ್ತೆ. ನೋಡಿ ಇಲ್ಲಿ ಹೇಳಿದ್ದಾರೆ 49 ಆಡ್ ಪರ್ಫೆಕ್ಟ್ ಸ್ಕ್ವೇರ್, ಇದು ಆಡ್ ನಂಬರ್ ಆಗಿರುತ್ತೆ. 36 ಡಿವಿಸಬಲ್ ಬೈ 4, 100 ಡಿವಿಸಬಲ್ ಬೈ 4. ಓಕೆ, ಸೊ 49 ಆಡ್ ಇದು. ಓಕೆ, ಐ ಹೋಪ್ ಯು ಕ್ಲಿಯರ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಇಟ್ 169 ಇದು ಆಡ್ ನಂಬರ್ಸ್, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಇಟ್ ಫಾರ್ ಒನ್ ಮೋರ್ ಎಕ್ಸಾಂಪಲ್. ಅದು ಲಾಸ್ಟಲ್ಲಿ ಬರೋದು ಪ್ರಾಪರ್ಟಿ, ಐ ವಿಲ್ ಟೆಲ್ ಯು ದೇರ್ ಓನ್ಲಿ ಬೆಟರ್. ದ ಸ್ಕ್ವೇರ್ ಆಫ್ ಈವನ್ ನಂಬರ್ ಈಸ್ ಈವನ್. ಯಾವಾಗಲೂ ಈವನ್ ಸ್ಕ್ವೇರ್ ಈವನ್ನೇ ಬರುತ್ತೆ. ಫಾರ್ ಎಕ್ಸಾಂಪಲ್ 6 ಇಸ್ ಅ ಈವನ್ ನಂಬರ್, ಆನ್ಸರ್ ಈವನ್ ನಂಬರ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಇಸ್ ಅ ಈವನ್ ನಂಬರ್, 10² 100 ಅದು ಈವನ್ ಅಲ್ಲೇ ಇರುತ್ತೆ. 9 ಇಸ್ ಅ ಆಡ್ ನಂಬರ್, ಇದನ್ನ ಸ್ಕ್ವೇರ್ ಮಾಡಿದ್ರೆ ಆಡ್ ನಂಬರೇ ಬರುತ್ತೆ. 7 ಇಸ್ ಅ ಆಡ್ ನಂಬರ್, ಇದನ್ನ ಸ್ಕ್ವೇರ್ ಮಾಡಿದ್ರೆ ಆಡ್ ನಂಬರೇ ಬರುತ್ತೆ. ಸೊ ಈವನ್ ನಂಬರ್ ಸ್ಕ್ವೇರ್ ಮಾಡಿದ್ರೆ ಈವನ್ ನಂಬರೇ ಬರುತ್ತೆ, ಆಡ್ ನಂಬರ್ ಸ್ಕ್ವೇರ್ ಮಾಡಿದ್ರೆ ಆಡ್ ನಂಬರೇ ಬರುತ್ತೆ. ಇದು ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು ಸಿಂಪ್ಲಿಫಿಕೇಶನ್ ಮಾಡುವಾಗ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ತುಂಬ ಕೇಳೋ ಕ್ವಶನ್ ಇದು. ಓಕೆ, ಈಗ ಅಂದರೆ ಶಾರ್ಟ್ಕಟ್ಗೆ. ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ 51 ಸ್ಕ್ವೇರ್ ಆ್ಯಂಡ್ ಲೆಟ್ಸ್ ಟೇಕ್ ಇಟ್ ಫಾರ್ 52 ಸ್ಕ್ವೇರ್ಗೆ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ನಾವು ಎಕ್ಸಾಮಲ್ಲಿ 51 ಸ್ಕ್ವೇರ್ ಮಾಡಿ 52 ಸ್ಕ್ವೇರ್ ಮಾಡಿ ಆನ್ಸರ್ ಮಾಡೋ ಒಳಗಡೆ ಟೈಮ್ ತಗೊಳುತ್ತೆ. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾನ್ಸಿಕ್ಯೂಟಿವ್ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗ ಅಪ್ಲೈ ಮಾಡಬೇಕು? ಕಾನ್ಸಿಕ್ಯೂಟಿವ್ ಅಂದರೆ ಪಕ್ಕ ಇರೋ ನಂಬರ್ 10 ಅಥವಾ 11, 14 ಮತ್ತು 15 ಈ ಥರ ನಂಬರ್ಸ್ ಕೊಟ್ಟಾಗ ಈ ಫಾರ್ಮುಲಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 52 ಸ್ಕ್ವೇರ್ ಮೈನಸ್ 51 ಸ್ಕ್ವೇರ್ ಈಸ್ ಈಕ್ವಲ್ ಟು ಇದನ್ನು ಗೊತ್ತಿದ್ರೆ ಸಾಕು. ಓಕೆ, 50n+1 ಹೋಲ್ ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಈಸ್ ಈಕ್ವಲ್ ಟು 2n+1. ಓಕೆ, 2n+1 ಇದು ಏನು ಅರ್ಥ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ವಾಟ್ ಯು ನೋ ವರಿ ಅಬೌಟ್ ದ್ಯಾಟ್. ಸೊ n+1 ಹೋಲ್ ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಈಸ್ ಈಕ್ವಲ್ ಟು 2n+1. ಓಕೆ, 2n+1. n ಇಸ್ ಅ ನಂಬರ್, ನೆನ್ಪಿಟ್ಕೊಳ್ಳಿ, ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ 7 ಮತ್ತು 8 is the big number and the n+1 minus n square is equal to 2n+1. So 8 into 1, 16 plus 1. 16 plus 1 is a option. For example, ನಿಮಗೆ ಕಾನ್ಸೆಪ್ಟ್ ಹೇಳಬೇಕು ಅಂದರೆ ಲೆಟ್ಸ್ ಗೋ ವಿತ್ ವೆರಿ ಕಾನ್ಸೆಪ್ಟ್. 8 ಸ್ಕ್ವೇರ್ ಏನು ಬರುತ್ತೆ? ಬೇಸಿಕಲ್ ಮಾಡಬೇಕು ಅಂದರೆ 8 ಸ್ಕ್ವೇರ್ ಈಸ್ 64.
7 square is 49. Okay, 7 square is, n is the first number, small number. Okay, n is the small number here. N is the small number, n plus 1 is the big number. ನೆನ್ಪಿಟ್ಕೊಳ್ಳಿ. Okay, so 7 square, 8 square 64, 7 square 49. ಇದಕ್ಕೆ ಡಿಫರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ 49ಗೆ 64ಗೆ ಡಿಫರೆನ್ಸ್ ಈಸ್ 15. ಇದು ಬೇಸಿಕಲಿ ಈಸಿ ನಂಬರ್ ಕೊಟ್ಟರೆ ಮಾಡ್ಬೋದು. ಬಟ್ ಡಿಫಿಕಲ್ಟ್ ಈ ಥರ 51 52 ಕೊಟ್ಟಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅವಾಗ ಮಾಡೋದಕ್ಕೆ ಹೇಗೆಂದರೆ ಈ ಫಾರ್ಮುಲಾ ಗೊತ್ತಿದೆ, ತುಂಬ ಯೂಸ್ಫುಲ್. ನೋಡಿ 2 n ಅಂದರೆ 7, 2 ಇಂಟು n 14 ಪ್ಲಸ್ 1 15 ಡೈರೆಕ್ಟ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತಗೊಂಡಾಗ 52 ಮತ್ತು 51 ಹೋಲ್ ಸ್ಕ್ವೇರ್ಗೆ ಡಿಫ್ರೆನ್ಸ್ ಏನು ಅಂತ ಕೇಳಿದಾಗ 2n ಪ್ಲಸ್ 1 ಇಸ್ ದ ಡೈರೆಕ್ಟ್ ಆನ್ಸರ್. ಸೊ 51 ಇಂಟು 2 102 ಪ್ಲಸ್ 1 103. ನೀವು ಬೇಕಾದರೆ ನಾರ್ಮಲ್ ಆಗಿ ಮಾಡಿ 52 ಹೋಲ್ ಸ್ಕ್ವೇರ್ ಅಂದರೆ ನಾವು ಶಾರ್ಟ್ಕಟ್ಟಲ್ಲಿ ಹೇಳಿದ್ವಲ್ಲ ಅವಾಗಲೇ ಪ್ರೀವಿಯಸಲ್ಲಿ, ಆ ಮೆಥಡ್ ಮಾಡಿದ್ರೂ ನಿಮಗೆ ಅದೇ ಆನ್ಸರ್ ಬರುತ್ತೆ. ಸೊ ಯುವರ್ ಆನ್ಸರ್ ವಿಲ್ ಬಿ 103. ಸೊ ಲೈಕ್ ದಿಸ್, ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ 2n ಪ್ಲಸ್ 1. ಸೊ 2 ಕಾನ್ಸಿಕ್ಯೂಟಿವ್ ನಂಬರ್ ಡಿಫ್ರೆನ್ಸ್ ಕೇಳಿದ್ರೆ ನಿಮ್ಗೆ ಆನ್ಸರ್ 2n ಪ್ಲಸ್ 1 ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್, ಸಮ್ ಆಫ್ ದಿ ಫಸ್ಟ್ n ಆಡ್ ನಂಬರ್ಸ್ ಈಕ್ವಲ್ ಟು n ಸ್ಕ್ವೇರ್. ಸಮ್ ಆಫ್ ದಿ ಫಸ್ಟ್ n ಆಡ್ ನಂಬರ್ಸ್ ಈಕ್ವಲ್ಸ್ ಟು n ಸ್ಕ್ವೇರ್ ಅಂತ ಹೇಳಿದ್ದಾರೆ. ಅಂದರೆ ಇದು ತುಂಬಾ ಇಂಪಾರ್ಟೆಂಟ್. ಈ ಥರ ಸಮ್ ಆಫ್ ದಿ ಫಸ್ಟ್ n ಆಡ್ ನಂಬರ್ಸ್ 1 3 5 7 16. ಸೊ 16 4 ಸ್ಕ್ವೇರ್ ಆಗಿರುತ್ತೆ. 1 3 5 7 9 25 5 ಸ್ಕ್ವೇರ್ ಆಗುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಸಿಂಪಲ್ ಆಗಿ ಸಮ್ ಆಫ್ ದಿ ಫಸ್ಟ್ n ಆಡ್ ನಂಬರ್ಸ್ ಈಕ್ವಲ್ ಟು n ಸ್ಕ್ವೇರ್. ಓಕೆ, 10 ನಂಬರ್ಸ್ ಇದೆ ಅಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ನಂಬರ್ಸ್ ಇದೆ? 4 ನಂಬರ್ಸ್ ಇದೆ. 4 ನಂಬರ್ಸ್ ಇದೆ, ಇದನ್ನು ಆ್ಯಡ್ ಮಾಡಿದ್ರೆ 4 ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ 5 ನಂಬರ್ಸ್ ಇದೆ, ಇದನ್ನು ಆ್ಯಡ್ ಮಾಡಿದ್ರೆ 5 ಸ್ಕ್ವೇರ್ ಆಗಿರುತ್ತೆ. ಅದೇ ಥರ 10 ನಂಬರ್ಸ್ ಇದೆ, 1 3 5 7 9 11 15 17 19. ಇದರ ಆನ್ಸರ್ ಏನು? ಆ್ಯಡ್ ಮಾಡಿದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 15 ಪ್ಲಸ್ 17 ಪ್ಲಸ್ 9 ಟೋಟಲ್ 1 2 3 4 5 6 7 8 9 10 21 10 ನಂಬರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಆನ್ಸರ್ ಏನು ಬಂದಿರುತ್ತೆ ಅಂದರೆ ಜಸ್ಟ್ 10 ಸ್ಕ್ವೇರ್. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ 10 ಸ್ಕ್ವೇರ್ ಆಗಿರುತ್ತೆ. ಸೊ ದಟ್ ಈಸ್ ಒನ್ ಪ್ರಾಪರ್ಟಿ ಇಂಪಾರ್ಟೆಂಟ್.